ಎತ್ಕೊಂಡು ದೋಸೆ ಹಾಕಕ್ಕಾಗಲ್ಲ. ಅಜ್ಜಿ ಹತ್ರ ಇರೋ 5 ನಿಮಿಷ, ಆಮೇಲೆ ದೋಸೆ ಹಾಕ್ಬಿಟ್ಟು ಎತ್ಕೊತೀನಿ. ಅತ್ತೆ ದೋಸೆ ಹಾಕ್ತಾ ಇದ್ದೀನಿ, ಪಾಪುನ ಎತ್ಕೊಂಡು ಹಾಕಕ್ಕಾಗ್ತಾ ಇಲ್ಲ. ಒಂದು 10 ನಿಮಿಷ ಎತ್ಕೊಳ್ಳಿ ಅತ್ತೆ. ಇಲ್ಲಿ ಧಾರಾವಾಹಿ ನೋಡ್ತಾ ಕಾಣಿಸ್ತಾ ಇಲ್ವಾ? ಅವ್ನು ಎತ್ಕೊಂಡ್ರೆ ಧಾರಾವಾಹಿ ನೋಡ್ಬಿಟ್ಟ ನನ್ನ. ನಿನ್ ಮಗೇನ್ ಕೆಳಗ್ ಬಿಟ್ಬಿಟ್ರೆ ಎಲ್ಲಿ ಎದ್ಬಿಡ್ದಿಲ್ಲ ಕಣ, ಅಲ್ಲಿ ಕೆಳಗ್ ಬಿಟ್ಬಿಟ್ಟು ಹೋಗಿ ಅಡುಗೆ ಮಾಡೋಕ್ ದರ್ದಾಡ್ನೆ. ಸರಿ ಅತ್ತೆ ಆಯ್ತು. ಬಂದ್ಬಿಟ್ಲು ಇಲ್ಲಿ ಎತ್ಕಡಿ ಅಡುಗೆ ಮಾಡ್ತೀನಿ ಅನ್ಕೊಂಡು. ಸೌಜಿ ಎಲ್ಗೋಯ್ತಾ ಇದೆಯೋ? ಬಟ್ಟೆನ ಎತ್ಕೊಂಡು ಮುಗ ಎತ್ಕೊಂಡು ಬಟ್ಟೆ ಒಗಿಯಕ್ ಹೋಗ್ತಾ ಇದೀನಿ ಅತ್ತೆ. ಮೊಗ ಎತ್ಕೊಂಡು ಬಟ್ಟೆ ಹೋಗ್ತಾರೆ ಮಗ ಯಾರ ಕೊಡಿಲಿ ಮೊಗ ಕೊಟ್ಬಿಟ್ಟು ಹೋಗೋಗಿ. ಅವ್ನಿಗೆ ಚಳಿ ಗಿಳಿಯಾಗಿ ನೆಗಡಿ ಜ್ವರ ಬಂದದು. ನೀವು ಧಾರಾವಾಹಿ ನೋಡ್ತಾ ಇದ್ದೀರಲ್ಲ, ನೋಡಿ ಅತ್ತೆ ಕರ್ಕೊಂಡು ಹೋಗಿತೀನಿ. ಅಯ್ಯೋ ಆ ಧಾರಾವಾಹಿ ಮನೆ ಹಾಳಾಗ ಯಾರು ನೋಡೋದು ಕೊಡು, ಸುಮ್ ಕೂತವನಿ ಅಂತ ಹಾಕೋನಿ ಅಷ್ಟೇ ಕಣ. ಧಾರಾವಾಹಿ ಯಾರು ನೋಡೋದು? ಕೊಡಿಲಿ ಮೊಗ ಕೊಡು ಫಸ್ಟ್. ಸರಿ ಅತ್ತೆ ಆಯ್ತು ತಗೊಳ್ಳಿ. ಕೊಡಮ್ಮ ಮಗುನ. ಅಯ್ಯ ಇಲ್ಲ ಅಜ್ಜಿ ಜೊತೆ ಆಡ್ಬೇಕಲ್ವಾ ನೀನು? ಅಜ್ಜಿ ಬಿಟ್ಬಿಟ್ಟು ಹೋಯ್ತಾರ ನನ್ ಚಿನ್ನ, ನನ್ ಮುದ್ದು, ನನ್ ಬಂಗಾರ ಅಲ್ವಾ ನೀನು? ಅಳ್ಬಾರ್ದು ಇಲ್ಲಿ ಹಿಂಗೆ ಸಿಕ್ಕಿನ. ನಾಟಕದ ಪ್ರೀತಿಗೂ ನಿಜವಾದ ಪ್ರೀತಿಗೂ ಮಕ್ಳಿಗೆ ತುಂಬ ಚೆನ್ನಾಗಿ ವ್ಯತ್ಯಾಸ ಗೊತ್ತಿರುತ್ತೆ ಅತ್ತೆ. ಸುಖ ನೆಮ್ಮದಿ ಹಣದಲ್ಲಿದೆ.